ಅವಿರೋಧವಾಗಿ ಆಯ್ಕೆಯಾದಂಥ ನಿರ್ದೇಶಕರುಗಳಾದ ಶ್ರೀ ಮಹೇಶ್ ಡಿ ರವರು, ಅಬ್ದುಲ್ ಜಲೀಲ್, ಮಂಜುನಾಥ್ ಕೆಎಸ್, ಶ್ರೀ ಶ್ರೀಕಾಂತ್ ಎಲ್ಲ, ಶ್ರೀ ರವೀಂದ್ರ ಯಶೆ, ಶ್ರೀ ಶ್ರೀಧರ್ ಎಲ್ ಶ್ರೀಧರ್, ಶ್ರೀ ಜಗದೀಶ್, ಶ್ರೀ ಮಹಾಬಲೇಶ್ವರ್ MP, ಶ್ರೀ ಗಣೇಶ್ M ಶೆಟ್ಟಿ, ಕುಮಾರಿ ಆಶಾರಾಣಿ, ಶ್ರೀ ವಸಂತ್ ಕುಮಾರ್ KB ಮತ್ತು KB ಪೂಜಾ M ಯಮುನಾ ಇವರುಗಳು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಅದರ ಗುರುತಾಗಿ ಚುನಾವಣಾ ಪ್ರಮಾಣ ಪತ್ರವನ್ನು ರಿಟರ್ನಿಂಗ್ ಅಧಿಕಾರಿಯಾದ ನಾನು ನೀಡ್ತಾ ಇದ್ದೇನೆ. HL ಶ್ರೀಧರ್, ಆಶಾರಾಣಿ, ಶ್ರೀಕಾಂತ್, ರವೀಂದ್ರ ಯಶೆ, KB ಪೂಜಾ, ಮಹೇಶ್ ಡಿ, ಮಹಾಬಲೇಶ್ವರ್ ಶೆಟ್ಟಿ, ಮಂಜುನಾಥ್ KS, ಅಬ್ದುಲ್ ಜಲೀಲ್, ವಸಂತ್ ಕುಮಾರ್, ಗಣೇಶ್ M ಶೆಟ್ಟಿ. ಎಲ್ಲ ವರ್ಷಗಳ ಅವಧಿಗೆ ಉಪಾಧ್ಯಕ್ಷರಾಗಿ ಶ್ರೀ ಗಣೇಶ್ M ಶೆಟ್ಟಿಯವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಣೆ ಮಾಡ್ತಾರೆ. ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಮಹಾಬಲೇಶ್ವರ್ MP ರವರು ಒಬ್ಬರೇ ಅರ್ಜಿ ಸಲ್ಲಿಸಿದ್ದು ಇವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಣೆ ಮಾಡ್ತಾರೆ. ಈ ವತಿಯಿಂದ ಸನ್ಮಾನ. RBD ಕೋಆಪರೇಟಿವ್ ಸೊಸೈಟಿದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ನಡೆಯಿತು. ಅದರಲ್ಲಿ ನಾನು ಮಹಾಬಲೇಶ್ವರ್ MP ಶೆಟ್ಟಿ ಅಧ್ಯಕ್ಷನಾಗಿ ಹಾಗೂ ಗಣೇಶ್ M ಶೆಟ್ಟಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಇನ್ನೂ 11 ಜನ, ಟೋಟಲ್ 13 ಜನ ಇದ್ದೀವಿ. ಶ್ರೀಧರ್ ಅಣ್ಣವ್ರು ಇದ್ದಾರೆ, ಹಾಗೆ ಇತರ ಬೋರ್ಡ್ ಡೈರೆಕ್ಟರ್ಗಳು ಇದ್ದಾರೆ. ಆ ನೇಮ್ ನಿಮಗೆ ಪಟ್ಟಿ ತಲುಪಿಸ್ತೀವಿ. ಹಾಗೆ ನಮ್ಮ ಬ್ರಾಂಚಿಂಗ್ ಮ್ಯಾನೇಜರ್ ಆಗಿ ಅನಿಲ್ ಅವರಿದ್ದಾರೆ. ಸೊ ಆಲ್ರೆಡಿ ಬ್ಯಾಂಕಿಂಗ್ ಸೆಕ್ಟರ್ 7 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಅವರು ನಮ್ಮ ಬ್ಯಾಂಕಿಂಗ್ ಬ್ರಾಂಚ್ ಮ್ಯಾನೇಜರ್ ಅವರು ಕಾರ್ಯನಿರ್ವಹಿಸ್ತಾರೆ. ಹಾಗೆ RBD ನಿಮಗೆ ಗೊತ್ತಿದ್ದ ಹಾಗೆ ನಾವು ರಿಯಲ್ ಎಸ್ಟೇಟ್ ಇರ್ಬೋದು, ಇಂಟೀರಿಯರ್ ಇರ್ಬೋದು, ಈಗ ವಾಟರ್ ಪ್ಲಾಂಟಲ್ಲಿ ಬರ್ತಾ ಇದ್ದೀವಿ. ಮೊನ್ನೆ ಬುಲೆಟ್ ಶೋರೂಮ್ ಮಾಡಿದ್ದೀವಿ. ಸೊ ಸಾಗರದಲ್ಲಿ ನಮ್ಮದೇ ಆದ ಒಂದು ಉದ್ಯಮನ ವಿಸ್ತರಿಸ್ತಾ ಇದ್ದೀವಿ, ಸಾಗರ ಹಾಗೂ ಬ್ಯಾಂಗ್ಳೂರಲ್ಲಿ. ನಮ್ಮ ಉದ್ದೇಶ ಆಲ್ರೆಡಿ ನಾನು ನಮ್ಮ ಗ್ರೂಪಲ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡಿದಾಗೆ ಏನು ಟಾಟಾ ಗ್ರೂಪಿನ ನೇಮ್ ಇದೆ ಇಂಡಿಯಾದಲ್ಲಿ, ಅದೇ ಥರ ನಮ್ಮ RBD ಗ್ರೂಪಿನ ನೇಮ್ನ ಎಸ್ಟಾಬ್ಲಿಷ್ ಮಾಡಬೇಕು. ಟೇಕಿಂಗ್ ಫಾರ್ವರ್ಡ್ ಫ್ರಮ್ ಸಾಗರ, ಶಿವಮೊಗ್ಗ ಆ್ಯಂಡ್ ಕರ್ನಾಟಕನ ಸೆಗ್ಮೆಂಟಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸಪೋರ್ಟಾಗಿ ವಾಟರ್ ಪ್ಲಾಂಟ್
ಸದ್ಯದಲ್ಲಿ ಬರುತ್ತೆ. ಇನ್ನು ಬ್ಯಾಂಕಿಂಗ್ ಬಗ್ಗೆ ಹೇಳ್ಬೇಕಂತಂದರೆ ಈ ಮಂತಲ್ಲಿ ಒಂದು ಡೇಟ್ ಅನೌನ್ಸ್ ಮಾಡ್ತೀವಿ ಬ್ಯಾಂಕಿಂಗ್ ಓಪನಿಂಗ್ ದಿನನ, ಕೋಆಪರೇಟಿವ್ ಸೊಸೈಟಿ ಓಪನಿಂಗ್ ದಿನನ. ಸೊ ಆಲ್ರೆಡಿ ನಾವು ನೆಕ್ಸ್ಟ್ 3 years ಹೇಗೆ ಮಾಡಬೇಕು ಏನು ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಏನು ಬಿಸ್ನೆಸ್ ಮಾಡಬೇಕು, ಏನು ಪ್ರಾಫಿಟಬಿಲಿಟಿಯಲ್ಲಿ ಹೋಗಬೇಕು ಅನ್ನೋದನ್ನ, ಮತ್ತು ಎಷ್ಟು ಬ್ರಾಂಚಸ್ಸನ್ನು ಮಾಡಬೇಕು ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್ ಅನ್ನೋದ್ರ ಬಗ್ಗೆ, ಪ್ಲಸ್ ಯಾವ ಬಿಸ್ನೆಸ್ ನಾವು ಇನ್ವಾಲ್ವ್ಮೆಂಟ್ ಆಗಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ಒಂದು ನಮ್ಮದೇ ಆದ ಬ್ಲೂ ಪ್ರಿಂಟ್ ಇದೆ. ಅದ್ರ ಪ್ರಕಾರ ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸ್ತೀವಿ. ಒಂದು ಒಳ್ಳೆ ಡೈರೆಕ್ಟರ್ ಟೀಮ್ ಸಿಕ್ಕಿದೆ, ಒಂದು ಒಳ್ಳೆ ಸ್ಟಾಫ್ ಮೆಂಬರ್ನ ಆಲ್ರೆಡಿ ರೆಕ್ರೂಟ್ ಮಾಡಿದ್ದೀವಿ ಬ್ಯಾಂಕ್ ರಿಲೇಟೆಡು. ಇನ್ನೂ ಒಂದೆರಡು ಸೆಗ್ಮೆಂಟ್ ಇದೆ, ಅದು ನೆಕ್ಸ್ಟ್ ಮಂತ್ ಮಿಡ್ಡಲ್ಲಿ ಫುಲ್ಫಿಲ್ ಮಾಡ್ತಾ ಇದ್ದೀವಿ. ಸೊ ಒಂದು ಕನಸು ಜೊತೆ ಹೊರಟಿದ್ದೀವಿ. ಹಾಗೆ ಸಾಗರದ ಜನರಿಗೆ, ಈಗ ನಾವು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಇರೋದ್ರಿಂದ ಕೆಲವರು ಸೈಟ್ ಲೋನಿಗೆ ಸುಮಾರು ಬ್ಯಾಂಕ್ಗಳಿಗೆ ಹೋಗ್ತಿದ್ರು, ಕೋಆಪರೇಟಿವ್ ಸೊಸೈಟಿಗಳಿಗೆ ಹೋಗ್ತಿದ್ರು. ಸೊ ಈಗ ನಮ್ಮಲ್ಲೇ ಬರುವಂಥ ಅವಕಾಶಗಳಿದೆ. ಹಾಗೆ ನಮ್ಮ ಶೋರೂಮ್ ಇರೋದ್ರಿಂದ ಬೈಕ್ ಲೋನ್ಗಳನ್ನು ಸಹ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇಷ್ಟೇ ಅಲ್ಲದೆ ಇನ್ನೂ ಉದ್ದೇಶ ಸಾಗರದಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಸೊ ನಾನು ಫಾರಿನಲ್ಲಿ ಇಲ್ಲಿ ಬಂದಿದ್ದು ನಮ್ಮೂರಲ್ಲಿ ನಾವು ಇರಬೇಕು ಅನ್ನೋ ಕಾನ್ಸೆಪ್ಟಿಗೆ ಬಂದಾಗ ನನಗೂ ಇತ್ತು ಒಂದು ಬ್ಯಾಂಕ್ ಕೋಆಪರೇಟಿವ್ ಸೊಸೈಟಿನ ಯಾವ್ದಾದ್ರು ವಹಿಸ್ಕೊಂಡು ಮಾಡಬೇಕು ಅಂತಿತ್ತು. ಸೊ ಅದು ಎಲ್ಲ ಹಾಗೆ ಹೀಗೆ ತಿರುವುಗಳನ್ನು ತೊಗೊಂಡು ಇವತ್ತು ಇಲ್ಲಿ ನಾನು ಏನು ಅಂದ್ಕೊಂಡು ಇಂಡಿಯಾಕ್ಕೆ ಬಂದೆ ಆ ಪೊಸಿಷನಿಗೆ ನಾವು ಇವತ್ತು ಬಂದಿದ್ದೀವಿ. ಒಂದು ಕೋಆಪರೇಟಿವ್ ಸೊಸೈಟಿನ ಮಾಡುವಂಥ ಇದರಲ್ಲಿ ಪ್ರತಿಯೊಬ್ಬರು ಸಾಗರದಲ್ಲಿರೋರಿಗೆ ನಾವು ಕೊಡೋ ಲೋನಿಂದ ಅವ್ರ ಉದ್ಯಮ ಚೆನ್ನಾಗಾಗಬೇಕು, ಅವ್ರು ಕನ್ಸ್ಕೊಂಡಿರೋ ಮನೆಗಳು ಚೆನ್ನಾಗಾಗಬೇಕು, ಅವ್ರು ಒಳ್ಳೆ ರೀತಿಯಾಗಿ ನಮ್ಮ ಬ್ಯಾಂಕಿಗೆ ಒಳ್ಳೆ ನೇಮ್ ಬರಬೇಕು. ಸೊ ನಮ್ಮಿಂದ ಯಾರು ತೊಗೊಂಡಿರೋ ಅವ್ರಿಗೆ ಒಳ್ಳೇದಾಗಬೇಕು, ಅವರಿಂದ ಬ್ಯಾಂಕಿಗೆ ಒಳ್ಳೇದಾಗಿ, ಕೋಆಪರೇಟಿವ್ ಸೊಸೈಟಿಗೆ ಒಳ್ಳೇದಾಗಿ ನಾವಿನ್ನೂ ಒಳ್ಳೆ ರೀತಿಯಲ್ಲಿ ಎಸ್ಟಾಬ್ಲಿಷ್ ಆಗಬೇಕು. ಹಾಗೆ ಹೇಳ್ತಾ ಇದ್ದೀವಿ 200 ಜನಕ್ಕೆ ಕನಿಷ್ಠ ಒಂದು 200 ಜನಕ್ಕೆ ಜಾಬ್ ಇಲ್ಲಿ ಕ್ರಿಯೇಟ್ ಮಾಡಬೇಕು ಅಂತೇಳಿ. ಸೊ ಅದರ ಒಂದು ನಿರಂತರ ಹೋರಾಟನ ಈ ಸದ್ಯಕ್ಕೆ RBD ಸಂಸ್ಥೆಯಿಂದ ನಾವು ಮಾಡ್ತೇವೆ. ಸೊ ಇಷ್ಟು ಹೇಳಿ ಬಂದಿರುವಂಥ ಎಲ್ಲ ಪತ್ರಕರ್ತರ ಮಿತ್ರರಿಗೆ ನಾನು ಧನ್ಯವಾದ ಹೇಳ್ತೇನೆ. ಭಾರತ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅಂತ ಒಂದು ಕೋಆಪರೇಟಿವ್ ಸೊಸೈಟಿ ನಾವು ಇವತ್ತು ಚುನಾವಣೆ ನಡೀತು. ಅದರಲ್ಲಿ ಅಧ್ಯಕ್ಷರಾಗಿ MP ಮಹಾಬಲೇಶ್, ಆಮೇಲೆ ಉಪಾಧ್ಯಕ್ಷರಾಗಿ ಗಣೇಶ್ ಶೆಟ್ಟಿ ಆಯ್ಕೆಯಾಗಿದ್ದಾರೆ. ಮತ್ತು ನಾವು 13 ಜನ ಡೈರೆಕ್ಟರ್ಸ್, ನಿರ್ದೇಶಕರು ಈ ಕೋಆಪರೇಟಿವ್ ಸೊಸೈಟಿಗೆ ಇದ್ದೀವಿ. ಇದು ಮೂಲತಃ ರಾಯಲ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ RBD ಅಂತ ನಾವು ಸಾಗರದಲ್ಲಿ ಸಂಸ್ಥೆ ಸ್ಟಾರ್ಟ್ ಮಾಡಿದ ಮೇಲೆ ಪ್ರತಿ 2-3 ಇಯರ್ಸಿಗೆ ಒಂದೊಂದಾಗಿ ಆ್ಯಡ್ ಮಾಡಿ 5ರಿಂದ 6ನೇ ಕಂಪನಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಕೋಆಪರೇಟಿವ್ ಸೊಸೈಟಿನೇ ಮೂಲವಾಗಿ ಮಾಡೋಕ್ಕೆ ಉದ್ದೇಶ ಏನಂತ ಹೇಳಿದರೆ, ಭಾಳಷ್ಟು ಜನ ಇಂಪಾರ್ಟೆಂಟಾಗಿ ಹೇಳ್ಬೇಕಂದ್ರೆ ಭಾಳಷ್ಟು ಜನರ ಹತ್ರ ಒಂದು ಈಗ ಕನಸಿರುತ್ತೆ, ಈಗ ಒಂದು ಮನೆ ಕಟ್ಟಬೇಕು ಅಥವಾ ಸೈಟ್ ತೊಗೊಳ್ಬೇಕು. ನಾವು ತುಂಬ ಜನ ನೋಡ್ತೀವಿ, ಮತ್ತು ಅವ್ರ ಹತ್ರ ಏಬಲ್ ಆಗಿ ತಿಂಗಳಿಗೆ ಇಷ್ಟು ಕಟ್ಟುವಂಥ ಯೋಗ್ಯತೆಯೂ ಇರುತ್ತೆ, ತೊಗೊಬೇಕು, ಒಂದು ಸೈಟ್ ತೊಗೊಬೇಕು ಅಂತ ಹೇಳಿ. ಆದರೂ ಕೆಲವೊಂದು ಸಲ ಅವರಿಗೆ ಸೈಟ್ ತೊಗೊಳಕ್ಕಾಗಲ್ಲ, ಮನೆ ಕಟ್ಟೋಕ್ಕೆ ಇದಾಗಲ್ಲ. ಕೆಲವೊಂದು ಸಂಸ್ಥೆಗಳಿಂದಾಗಲಿ ಕೆಲವೊಂದು ಯಾವುದೋ ರೀಸನ್ಗಳಿಂದ ಫಂಡಿಂಗ್ ಆಗಲ್ಲ, ಈ ಥರ ಎಲ್ಲ ಇರುತ್ತೆ. ಸೊ ಈ ಒಂದು ಉದ್ದೇಶದಿಂದ ನಾವು ಈ ಕೋಆಪರೇಟಿವ್ ಸೊಸೈಟಿಯಿಂದ ಲೋನಿನ ಅವಕಾಶನೂ ಮನೆ ಕಟ್ಟೋರಿಗೆ ಮತ್ತು ಸೈಟ್ ತೊಗೊಳ್ಳೋರಿಗೆ ನಮ್ಮ ಕಡೆಯಿಂದ ಮಾಡಿಕೊಡೋಣ, ಅತಿ ಕಮ್ಮಿ ಇಂಟ್ರೆಸ್ಟ್ ರೇಟಲ್ಲಿ ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಥರ ಒಂದು ಉದ್ದೇಶ ಇದೆ. ಅದಲ್ಲದೆ ಬೇರೆ ಬೇರೆ ಥರ ಸ್ಕೀಮ್ಸು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಇದು ಇವತ್ತಿನ ಬಗ್ಗೆ ಹೇಳ್ಬೇಕಂದ್ರೆ, ಇವತ್ತು ಓನ್ಲಿ ಚುನಾವಣೆ ನಡೆದಿದೆ, ಮತ್ತು ಉದ್ಘಾಟನೆ ಯಾವಾಗ ಅನ್ನೋದನ್ನು ನಾವು ಪ್ರೆಸ್ ಮೀಟ್ ಮಾಡಿ ಇನ್ನೊಂದು ಸಲ ಯಾವಾಗಾದರೂ ಎಲ್ಲರಿಗೂ ಜನರಿಗೆ ತಿಳಿಸೋ ವ್ಯವಸ್ಥೆ ಮಾಡ್ತೀವಿ. ಸಹಕಾರ ಸಂಘ ನಿಯಮಿತ ಇದು ನಮ್ಮದು ಇವತ್ತಿನ ಡೇಟಲ್ಲಿ ನಾವು ತುಂಬ ಇಷ್ಟಪಟ್ಟು ಮಾಡಿರೋಂಥ ಒಂದು ಸಂಘ ಇದು. ಇದರ ಉದ್ದೇಶನೇ ಬಡ ಜನರಿಗೆ, ಮಧ್ಯಮ ವರ್ಗದವರಿಗೆ ಲೋನ್ ಕೊಡೋಣ ಅಂತೇಳಿ. ನಾವು ಆಲ್ರೆಡಿ ರಾಯಲ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಈಗ ಆಲ್ರೆಡಿ ಸಾಗರದವ್ರಿಗೆ ಎಲ್ರಿಗೂ ಗೊತ್ತಿದೆ. ನಮ್ಮದು ರಾಯಲ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸಲ್ಲಿ ನಾವು ಸೈಟ್ಗಳನ್ನು, ಲೇಔಟ್ಗಳೇ ನಮ್ಮದು ಸುತ್ತಮುತ್ತ ನಮ್ಗೆ ತುಂಬ ಇದೆ, ಲೇಔಟ್ ಸೈಟ್ಗಳನ್ನು ಕೊಡ್ತಿದ್ದೆ. ಆದರೆ ಎಷ್ಟೋ ಜನಕ್ಕೆ ಇವತ್ತಿನ ಡೇಟಲ್ಲಿ ಯಾವುದೇ ಈ ಸಾಗರದಲ್ಲಿ ಬ್ಯಾಂಕ್ಗಳಲ್ಲಿ ಸೈಟ್ಗಳಿಗೆ ಲೋನ್ ಸಿಗ್ತಾ ಇಲ್ಲ. ನಮ್ಮ ಮೇನ್ ಉದ್ದೇಶ ಇರೋದೇ ನಮ್ಮದು ಸೈಟ್ಗಳಿಗೆ ಲೋನ್ ಕೊಡೋಣ ಅಂತೇಳಿ. ಇದರಿಂದ ತುಂಬ ಜನರಿಗೆ ಅನುಕೂಲ ಆಗುತ್ತೆ, ತುಂಬ ಕಮ್ಮಿ ಇಂಟ್ರೆಸ್ಟ್ ರೇಟಲ್ಲಿ ಕೊಡೋಣ ಅಂತ ನಮ್ಮ ಉದ್ದೇಶ ಆಗಿದೆ. ಆಮೇಲೆ ನಮ್ಮದು ಒಳ್ಳೆ 13 ಜನ ಆಯ್ಕೆ ಮಾಡಿರೋಂಥ ಮೆಂಬರ್ಸು ನಮಗೆ ಅಧ್ಯಕ್ಷರಿದ್ದಾಗೆ. ಇಲ್ಲಿ ಯಾರಿಗೂ ಭೇದ ಭಾವ ಅನ್ನೋದು ಯಾರಿಗೂ ಇಲ್ಲ, ಇಲ್ಲಿ ಪ್ರತಿಯೊಬ್ಬರು ಇಲ್ಲ ಅಧ್ಯಕ್ಷರೇ. ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಈ ಸಂಘವನ್ನು ನಾವು ಓಪನ್ ಮಾಡ್ತಾ ಇದ್ದೀವಿ. ಮುಂದೊಂದು ದಿನ ಇದು ತುಂಬ ದೊಡ್ಡದಾಗಿ ಬೆಳೆಸೋದಕ್ಕೆ ನಿಮ್ಮ ಮಾಧ್ಯಮದವರಾಗಿರಲಿ, ಇಡೀ ಸಾಗರ ಜನತೆ ನಮಗೆ ಸಹಕಾರ ನೀಡಬೇಕಂತ ನಾನು ಕೇಳ್ಕೊಳ್ತೇನೆ.